ಬ್ಯಾಂಗ್ಳೂರ್ ದೇಶದಾದ್ಯಂತ ಸಿಲಿಕಾನ್ ಸಿಟಿ ಅಂತಾನೆ ಹೆಸರುವಾಸಿ. ಎಲ್ಲ ದೊಡ್ಡ ದೊಡ್ಡ ಟೆಕ್ ಕಂಪನೀಸ್ ಇರುವ ಸಿಟಿಯಲ್ಲಿ ಯಾಕೆ ಎಲ್ಲ ಶಾಪ್ ಕೀಪರ್ಸ್ UPI ಇಂದ ಕ್ಯಾಶ್ಗೆ ಶಿಫ್ಟ್ ಆಗ್ತಿದ್ದಾರೆ? ರೀಸನ್ ತುಂಬಾ ಸಿಂಪಲ್, ಟ್ಯಾಕ್ಸ್. ನೋಡಿ, ನಮ್ಮ ಗೌರ್ಮೆಂಟ್ UPI ಅನ್ನ ಎಷ್ಟಾಗ್ತದೆ ಅಷ್ಟು ಪ್ರಮೋಟ್ ಮಾಡ್ತಿದ್ದಾರೆ. ಇವರ ಮೇನ್ ಗೋಲ್ ಬರುವ 20-30 ವರ್ಷದಲ್ಲಿ ಕಂಪ್ಲೀಟ್ಲಿ ಆನ್ಲೈನ್ ಪೇಮೆಂಟ್ ಟ್ರಾನ್ಸಾಕ್ಷನ್ಗೆ ಶಿಫ್ಟ್ ಆಗುದು. ಇದರ ಒಂದು ಮೇನ್ ರೀಸನ್ ಬ್ಲ್ಯಾಕ್ ಮನಿ. ನಮ್ಮ ದೇಶದಲ್ಲಿ ಬ್ಲ್ಯಾಕ್ ಮನಿ ಒಂದು ದೊಡ್ಡ ಪ್ರಾಬ್ಲಮ್. ಇದನ್ನು ಸ್ಟಾಪ್ ಮಾಡಲಿಕ್ಕೆ UPI ಅನ್ನು ಅಷ್ಟು ಪ್ರಮೋಟ್ ಮಾಡ್ತಿದ್ದಾರೆ. ಇದರಿಂದ ಏನಾಗ್ತದೆ ಅಂದರೆ ಗೌರ್ಮೆಂಟಿಗೆ ನಮ್ಮ ಟ್ರಾನ್ಸಾಕ್ಷನನ್ನು ಟ್ರ್ಯಾಕ್ ಮಾಡ್ಬೋದು. ಬಟ್ ಇದಕ್ಕೂ ಶಾಪ್ ಕೀಪರ್ UPI ಅನ್ನು ರಿಜೆಕ್ಟ್ ಮಾಡೋದಕ್ಕೂ ಏನು ಸಂಬಂಧ ಉಂಟು? ನೋಡಿ, ನಮ್ಮ ಗೌರ್ಮೆಂಟ್ ಜನರಿಂದ ಎಸ್ಪೆಷಲಿ ಮಿಡಲ್ ಕ್ಲಾಸ್ ಮತ್ತು ಪುವರ್ ಪೀಪಲಿಂದ ಎಷ್ಟಾಗ್ತದೆ ಅಷ್ಟು ಟ್ಯಾಕ್ಸ್ ಕಲೆಕ್ಟ್ ಮಾಡಲಿಕ್ಕೆ ನೋಡ್ತಾರೆ. ನಮ್ಮ GST ರೂಲ್ಸ್ ಪ್ರಕಾರ ಯಾವುದಾದ್ರೂ ಬಿಸ್ನೆಸ್ ಆ್ಯನ್ಯುವಲಿ ಅಂದರೆ ಒಂದು ಫಿನಾನ್ಷಿಯಲ್ ಇಯರಲ್ಲಿ ಗೂಡ್ಸಲ್ಲಿ 40 ಲಕ್ಷಕ್ಕಿಂತ ಜಾಸ್ತಿ ಟರ್ನ್ ಓವರ್ ಇದ್ದರೆ ಅಂದರೆ ಸೇಲ್ಸ್ ಆರ್ ರೆವೆನ್ಯೂ, ಅಥವಾ ಯಾವುದಾದ್ರೂ ಸರ್ವಿಸ್ ಅಂದರೆ ಸೆಲೂನ್ ಎಲ್ಲ ಅಂದರೆ ಯಾರು ಸರ್ವಿಸ್ ಪ್ರೊವೈಡ್ ಮಾಡ್ತಿದ್ದಾರೆ ಅವರ ಟರ್ನ್ ಓವರ್ 20 ಲಕ್ಷಕ್ಕಿಂತ ಜಾಸ್ತಿ ಇದ್ದರೆ ಅವರು GST ಕಟ್ಟಬೇಕು. ಬಟ್ ಇದೆಲ್ಲ ಖಾಲಿ ರಿಜಿಸ್ಟರ್ಡ್ ಬಿಸ್ನೆಸ್ಗೆ ಮಾತ್ರ. ಇದು ಅನ್ರೆಕಾಗ್ನೈಸ್ಡ್ ಬಿಸ್ನೆಸ್ಗೆ ಅಪ್ಲೈ ಆಗಲ್ಲ. ಅಂದರೆ ಚಿಕ್ಕ ಚಿಕ್ಕ ಟೀ ಸ್ಟಾಲ್ಸ್, ಫಾಸ್ಟ್ ಫುಡ್ ಅಂಗಡಿ, ಇದನ್ನ ಟ್ರ್ಯಾಕ್ ಮಾಡಲಿಕ್ಕೆ ನಮ್ಮ ಕರ್ನಾಟಕ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ನೆಕ್ಸ್ಟ್ ಲೆವೆಲ್ ಬ್ರೈನ್ ಯೂಸ್ ಮಾಡಿತ್ತು. ಇವ್ರು ಏನು ಮಾಡಿದ್ರಂದ್ರೆ ಜನರ UPI ಟ್ರಾನ್ಸಾಕ್ಷನ್ ನೋಡಿ ಟ್ರ್ಯಾಕ್ ಮಾಡಿ ಅವ್ರಿಗೆ ಟ್ಯಾಕ್ಸ್ ಹಾಕಿದ್ರು. ಅಭಿಲಾಷ್ ಶೆಟ್ಟಿ ಇವರು ಕರ್ನಾಟಕ ಸ್ಟ್ರೀಟ್ ವೆಂಡರ್ ಅಸೋಸಿಯೇಷನ್ ರೆಪ್ರೆಸೆಂಟೇಟಿವ್. ಇವರು ಹೇಳುವ ಪ್ರಕಾರ ಇಂಥ ಸ್ಮಾಲ್ ಬಿಸ್ನೆಸಸ್ ಬರೀ 5-10% ಪ್ರಾಫಿಟ್ ಮಾರ್ಜಿನಲ್ಲಿ ಇರ್ತಾರೆ. ಇಂಥ ಬಿಸ್ನೆಸ್ಗೆ GST ಪೆನಲ್ಟಿ ಎಲ್ಲ ಹಾಕಿದ್ರೆ ಅವರು ಹೇಗೆ ಅವರ ಜೀವನನ ಮುಂದುವರಿಸೋದು? ವಿಚ್ ಈಸ್ ಆಕ್ಚುಲಿ ಟ್ರೂ. ಮತ್ತೆ ರೆಕಾಗ್ನೈಸ್ಡ್ ಬಿಸ್ನೆಸಸ್ ಲೈಕ್ ಬೇಕರಿ ಎಲ್ಲ ನೋಡಿದ್ರೆ ಅಡ್ವೊಕೇಟ್ ಶಕುಂತಲಾ ಅವರು ಹೇಳುವ ಪ್ರಕಾರ ಟ್ಯಾಕ್ಸ್ ಹಾಕುದೇ ಆದ್ರೆ GSTಗೆ ರಿಜಿಸ್ಟರ್ ಮಾಡುವಾಗಲೇ ಇದರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಿತ್ತಲ್ಲ. ಸಡನ್ ಆಗಿ ಮಾಡಿದ್ರೆ ಅವರು ಏನ್ ಮಾಡುದು? ಇದೆಲ್ಲ ಖಾಲಿ 1 ವರ್ಷದಲ್ಲ, 2021-22 ಎಲ್ಲ ಸೇರಿ ಟ್ಯಾಕ್ಸ್ ನೋಟಿಸ್ ಕಳಿಸ್ತಿದ್ದಾರೆ. ಇದೆಲ್ಲ ಕೇಳಿ ನಿಮ್ಗೆ ಅನ್ಸ್ಬೋದು ಇದೆಲ್ಲ ಸಡನ್ ಆಗಿ ಯಾಕೆ? ರೀಸನ್, ನಮ್ಮ ಸ್ಟೇಟ್ ಫಿನಾನ್ಷಿಯಲ್ ಇಯರ್ 2025-26 ಎಂಡ್ ಆಗೋ ಒಳಗೆ ₹1.20 lakh crore ಕಲೆಕ್ಟ್ ಮಾಡುವ ಟಾರ್ಗೆಟ್ ಅಲ್ಲಿ ಉಂಟು. ಈ ಟಾರ್ಗೆಟ್ ಅನ್ನು ರೀಚ್ ಹೇಗೆ ಮಾಡುದು? ಸಿಂಪಲ್, ಟ್ಯಾಕ್ಸ್. ಎಲ್ಲ ಫ್ರೀಯಲ್ಲಿ ಕೊಟ್ರೆ ಗೌರ್ಮೆಂಟ್ ಪ್ರಾಫಿಟ್ ಹೇಗೆ ಮಾಡುದು? ಗೌರ್ಮೆಂಟ್ ಆಲ್ರೆಡಿ 55 crore ಅನ್ನು ನಮ್ಮ ವೆಲ್ಫೇರ್ಗೆ ಸ್ಪೆಂಡ್ ಮಾಡಿ ಆಗಿದೆ. ಬಟ್ ಇನ್ನು ಫರ್ದರ್ ಡೆವಲಪ್ಮೆಂಟ್ಗೆ ಫಂಡ್ ಸಾಕಾಗ್ತಿಲ್ಲ. ಅದಕ್ಕೆ ನಮ್ಮ ಕರ್ನಾಟಕ ಗೌರ್ಮೆಂಟ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಟ್ಯಾಕ್ಸ್ ಜಾಸ್ತಿ ಮಾಡ್ಲಿಕ್ಕೆ ಹೇಳಿದ್ರು. ಟ್ಯಾಕ್ಸ್ ಅನ್ನು ಇಂಪೋಸ್ ಮಾಡುದು ಹೇಗೆ? ಸಿಂಪಲ್, ಜನರ ಆನ್ಲೈನ್ ಟ್ರಾನ್ಸಾಕ್ಷನ್ ನೋಡಿ. ಅದಕ್ಕೆ ನಮ್ಮ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಏನ್ ಮಾಡ್ತಾರಂದ್ರೆ ಯಾರ್ದಾದ್ರೂ ಆನ್ಲೈನ್ ಟ್ರಾನ್ಸಾಕ್ಷನ್ ರೀಸೆಂಟ್ ಮಂತ್ಸ್ ಅಲ್ಲಿ 2-3 lakh ಕ್ರಾಸ್ ಮಾಡಿದ್ರೆ ನಾ ಇದರಲ್ಲಿ ಪ್ರಾಫಿಟ್ ಬಗ್ಗೆ ಮಾತಾಡ್ತಿಲ್ಲ, ಖಾಲಿ ಆನ್ಲೈನ್ ಟ್ರಾನ್ಸಾಕ್ಷನ್, ಅದನ್ನು ಇವರು ಅವರ ಪ್ರಾಫಿಟ್ 1 ವರ್ಷದಲ್ಲಿ 20 ಲಕ್ಷ ಅಥವಾ 40 ಲಕ್ಷ ಆಗಿರ್ಬೋದಂತ ಅಸ್ಯೂಮ್ ಮಾಡಿ ಟ್ಯಾಕ್ಸ್ ಕಳಿಸ್ತಾರೆ. ನೋಡಿ, ಇದರಲ್ಲಿ ತುಂಬಾ ಪ್ರಾಬ್ಲಮ್ ಉಂಟು. ಒಂದು, ಮೋಸ್ಟ್ ಶಾಪ್ ಕೀಪರ್ ಎಲ್ಲ ಟ್ರಾನ್ಸಾಕ್ಷನ್ಗೆ ಒಂದೇ ಅಕೌಂಟ್ ಯೂಸ್ ಮಾಡ್ತಾರೆ. ಸೊ ಇದರಲ್ಲಿ ಎಲ್ಲ ಟ್ರಾನ್ಸಾಕ್ಷನ್ ಶೋ ಆಗ್ತದೆ, ಇನ್ಕ್ಲೂಡಿಂಗ್ ಪರ್ಸನಲ್. ಫಾರ್ ಎಕ್ಸಾಂಪಲ್, ಒಂದು ಶಾಪ್ ಕೀಪರ್ ಯಾರಿಗಾದ್ರೂ ಕ್ಯಾಶ್ ಅಲ್ಲಿ ಲೋನ್ ಕೊಟ್ರೆ ಅವನದನ್ನು ಆನ್ಲೈನ್ ಮೂಲಕ ವಾಪಸ್ ಕೊಟ್ರೆ UPI ಅಲ್ಲಿ ಪ್ರಾಫಿಟ್ ಅಂತ ತೋರಿಸ್ತದೆ. ಮತ್ತೊಂದು, ಕೆಲವು ಕಸ್ಟಮರ್ಸ್ ಆನ್ಲೈನ್ ಪೇಮೆಂಟ್ ಮಾಡಿ ಶಾಪ್ ಕೀಪರ್ ಒಟ್ಟಿಗೆ ಕ್ಯಾಶ್ ತಗೊಳ್ತಾರೆ. ಅಂದ್ರೆ ಯಾವ್ದಾದ್ರು ಎಮರ್ಜೆನ್ಸಿ ಅರ್ಜೆಂಟಿಗೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಅವ್ರಿಗೆ ಪೇಮೆಂಟ್ ಮಾಡಿ ಕ್ಯಾಶ್ ತಗೊಳ್ತಾರೆ. ಇದರಲ್ಲಿ ಯಾವ ತಪ್ಪಿಸಿಲ್ಲ, ಅವ್ರಿಗೆ ಕ್ಯಾಶ್ ಬೇಕಿತ್ತು, ಸೊ ಇವರು ಗೂಗಲ್ ಪೇ ಮಾಡಿ ಅವರೊಟ್ಟಿಗೆ ಕ್ಯಾಶ್ ತಗೊಳ್ತಾರೆ. ಬಟ್ UPI ಇದನ್ನ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತದೆ. ಯಾಕಂದ್ರೆ ಅದಕ್ಕೆ ಗೊತ್ತಿಲ್ಲಲ್ಲ ನೀವು ಕ್ಯಾಶ್ ಇದನ್ನ ಎಕ್ಸ್ಚೇಂಜ್ ಮಾಡಿದಂತ, ಅದು ಇದನ್ನ ಪ್ರಾಫಿಟ್ ಅಂತಾನೆ ಕನ್ಸಿಡರ್ ಮಾಡ್ತದೆ. ಇದೆಲ್ಲ ರೀಸನಿಗೆ ಶಾಪ್ ಕೀಪರ್ಸ್ ಆನ್ಲೈನ್ ಪೇಮೆಂಟ್ ಅನ್ನು ಎಕ್ಸೆಪ್ಟ್ ಮಾಡ್ತಿಲ್ಲ. ಎಲ್ಲರೂ ಕ್ಯಾಶ್ಗೆ ಶಿಫ್ಟ್ ಆಗ್ತಿದ್ದಾರೆ. ಯಾಕಂದ್ರೆ ಅವಾಗ ಯಾವುದು ಟ್ರಾನ್ಸಾಕ್ಷನ್ ರೆಕಾರ್ಡ್ ಇರಲ್ಲ. ಸೊ ನೋ ಟ್ಯಾಕ್ಸ್ ನೋಟಿಸ್. ಇದರಿಂದ ಬಚಾವ್ ಆಗ್ಲಿಕ್ಕೆ ಇವರು ಹೀಗೆ ಮಾಡ್ತಿದ್ದಾರೆ. ಸೊ ಇವತ್ತಿನ ವಿಡಿಯೋ ಇಷ್ಟದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.